ನಮಸ್ಕಾರ ಫ್ರೆಂಡ್ಸ್. ಕರ್ನಾಟಕದ ಪ್ರಚಲಿತ ಘಟನೆ ಟೋಟಲ್ ಜನವರಿ ತಿಂಗಳದ ಓನ್ಲಿ ಕರ್ನಾಟಕದ ಪ್ರಚಲಿತ ಘಟನೆ. ಮೊದಲನೇ ಪ್ರಶ್ನೆ, ಬಡ ಬ್ರಾಹ್ಮಣ ಹುಡುಗಿಯ ಮದುವೆ ಸಂದರ್ಭದಲ್ಲಿ 25,000 ರೂಪಾಯಿ ಪ್ರೋತ್ಸಾಹನ ನೀಡುವ ಯೋಜನೆ ಯಾವುದಪ್ಪ ಅಂತಂದರೆ ಅದು ಅರುಂಧತಿ ಯೋಜನೆ. ಈ ಬ್ರಾಹ್ಮಣ ಹುಡುಗಿಯನ್ನು ಮದುವೆಯಾದರೆ 25,000 ರೂಪಾಯಿ ಅನುದಾನ ನೀಡತಕ್ಕಂಥ ಯೋಜನೆ ಯಾವುದಪ್ಪ ಅಂತಂದರೆ ಅದು ಅರುಂಧತಿ ಯೋಜನೆ. ಮುಂದೆ ಎರಡನೇ ಪ್ರಶ್ನೆ, ಅರ್ಚಕರು ಮತ್ತು ಪುರೋಹಿತರು ದೇವಸ್ಥಾನಗಳಲ್ಲಿ ಅರ್ಚನೆ ಮಾಡುವವರು ಮತ್ತು ಪುರೋಹಿತರು ಪೂಜೆ ಮಾಡುವವರನ್ನು ವಿವಾಹವಾಗುವ ಬ್ರಾಹ್ಮಣ ಯುವತಿಯರಿಗೆ ವರ್ಷಕ್ಕೆ 1 ಲಕ್ಷದಂತೆ 3 ಲಕ್ಷ ಪ್ರೋತ್ಸಾಹನ ನೀಡುವ ಯೋಜನೆ ಯಾವುದಪ್ಪ ಅಂತಂದರೆ ಕರ್ನಾಟಕದಲ್ಲಿ ಮೈತ್ರೇಯಿ ಯೋಜನೆ. ಈ ಮೈತ್ರೇಯಿ ಯೋಜನೆಯು ಕರ್ನಾಟಕದಲ್ಲಿ ಜಾರಿಗೆ ಬಂದಿದೆ. ಮುಂದಿನ ಪ್ರಶ್ನೆ, ನಾಗರಿಕ ಸೇವಾ ಪರೀಕ್ಷೆಗಳ ಪೂರ್ವಭಾವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಮುಖ್ಯ ಪರೀಕ್ಷೆಗಾಗಿ ಉಚಿತ ತರಬೇತಿ ನೀಡತಕ್ಕಂಥ ಯೋಜನೆ ಯಾವುದು ಅಂತಂದರೆ ಬ್ರಾಹ್ಮಣ ಕುಟುಂಬದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಪೂರ್ವಭಾವಿಯಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರೆ ಅವರಿಗೆ ಮುಂದಿನ ತರಬೇತಿಯ ಯೋಜನೆ ಯಾವುದಪ್ಪ ಅಂತಂದರೆ ಚಾಣಕ್ಯ ಆಡಳಿತ ತರಬೇತಿ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಮುಂದಿನ ಪ್ರಶ್ನೆ, 2025ರಲ್ಲಿ 18ನೇ ಪ್ರವಾಸಿ ಭಾರತ ದಿವಸವನ್ನು ಯಾವ ರಾಜ್ಯದಲ್ಲಿ ನಡೆಸಲಾಗಿದೆ? ಈ ಮಹಾತ್ಮ ಗಾಂಧೀಜಿಯವರು 1915 ಜನವರಿ 9ರಂದು ಆಫ್ರಿಕಾದಿಂದ ಇಂಡಿಯಾಗೆ ಬಂದ ನೆನಪಿಗಾಗಿ ಪ್ರತಿ ವರ್ಷವೂ ಜನವರಿ 9ನ್ನು ಭಾರತೀಯ ಪ್ರವಾಸಿ ದಿವಸವನ್ನು ಆಚರಿಸಲಾಗುತ್ತದೆ. ಅದೇ ಥರ ಇದು 18ನೇ ಪ್ರವಾಸಿ ಭಾರತ ದಿವಸವನ್ನಾಗಿ ಒಡಿಸ್ಸಾದ ಭುವನೇಶ್ವರದಲ್ಲಿ ಆಚರಿಸಲಾಗಿದೆ. ಮುಂದಿನ ಪ್ರಶ್ನೆ, 2025ರ 16ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮ್ಮೇಳನ ನಡೆದ ಸ್ಥಳ ಯಾವುದಪ್ಪ ಅಂತಂದ್ರೆ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮ್ಮೇಳನ ನಡೆದಿದೆ. ಕರ್ನಾಟಕದ ಯಾವ ಅರಣ್ಯ ಪ್ರದೇಶವನ್ನು ವೈವಿಧ್ಯತೆ ಪಾರಂಪರಿಕ ಪ್ರದೇಶವೆಂದು ಘೋಷಿಸಿದರೆ? ನಮ್ಮ ಕರ್ನಾಟಕದಲ್ಲಿ ವೈವಿಧ್ಯತೆ ಪಾರಂಪರಿಕ ಪ್ರದೇಶವೆಂದು ಘೋಷಿಸಿದ ಅರಣ್ಯ ಪ್ರದೇಶ ಯಾವುದಪ್ಪ ಅಂತಂದರೆ ಮಮದಾಪುರ ಅರಣ್ಯ ಪ್ರದೇಶ. ಈ ಮಮದಾಪುರ ಅರಣ್ಯ ಪ್ರದೇಶವು ವಿಜಯಪುರದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕ ಪ್ರಾದೇಶಿಕ ಸಮತೋಲನ ನಿರ್ವಹಣೆ ಮಾಡಲು ಯಾವ ಸಮಿತಿ ಸ್ಥಾಪಿಸಲಾಗಿದೆ? ಕರ್ನಾಟಕದಲ್ಲಿ ಪ್ರಾದೇಶಿಕವಾಗಿ ಸಮತೋಲನವನ್ನು ನಿರ್ವಹಿಸಬೇಕು, ಕಾಪಾಡತಕ್ಕಂಥ ಸಮಿತಿಯನ್ನು ಇತ್ತೀಚೆಗೆ ಜಾರಿಗೆ ಬಂದಿದೆ. ಈ ಸಮಿತಿಯು ಎಂ ಗೋವಿಂದರಾವ್ ಅವರ ನೇತೃತ್ವದಲ್ಲಿ ಜಾರಿಗೆ ಬಂದಿದೆ. ಮುಂದಿನ ಪ್ರಶ್ನೆ, ಗ್ಲೋಬಲ್ ಜೀನ್ಸ್ ಪಾರ್ಕ್. ನಾವು ವಸ್ತ್ರಗಳು ಧರಿಸ್ತಾ ಇದ್ವಲ್ಲ ಕಾಟನ್, ಅದೇ ರೀತಿಯಲ್ಲಿ ಜೀನ್ಸ್ ಬಟ್ಟೆಗಳಲ್ಲಿ ತಯಾರತಕ್ಕಂಥ ಈ ಗ್ಲೋಬಲ್ ಜೀನ್ಸ್ ಪಾರ್ಕು ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಗ್ಲೋಬಲ್ ಜೀನ್ಸ್ ಪಾರ್ಕ್ ಸ್ಥಾಪಿಸಲಾಗಿದೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ವಾಣಿಜ್ಯ ಮೇಳ. ಈ ಸಿರಿಧಾನ್ಯ ವಾಣಿಜ್ಯ ಮತ್ತು ಅಂತಾರಾಷ್ಟ್ರೀಯ ಸಾವಯವ ಮೇಳ ಯಾವ ಜಿಲ್ಲೆಯಲ್ಲಿ ನಡೆದಿದೆ ಅಂತಂದರೆ ಬೆಂಗಳೂರಲ್ಲಿ ನಡೆದಿದೆ. ಮುಂದಿನ ಪ್ರಶ್ನೆ, ಗ್ರಾಮ ಪಂಚಾಯಿತಿಗಳ ಗ್ರಂಥಾಲಯಗಳ. ಈ ಪ್ರತಿಯೊಂದು ಗ್ರಾಮ ಪಂಚಾಯತದಲ್ಲಿ ಗ್ರಂಥಾಲಯ ವ್ಯವಸ್ಥೆಯನ್ನು ಜಾರಿಗೆ ಬಂದಿದೆ. ಅದೇ ಈ ಗ್ರಂಥಾಲಯಗಳಿಗೆ ಹೆಸರುಗಳನ್ನು ಮರುನಾಮಕರಣ ಮಾಡಿದ್ದಾರೆ. ಈ ಗ್ರಾಮ ಪಂಚಾಯತಿ ಗ್ರಂಥಾಲಯ ಹೆಸರುಗಳಿಗೆ ಅರಿವು ಕೇಂದ್ರ ಎಂದು ಹೆಸರಿಡಲಾಗಿದೆ. ಕರ್ನಾಟಕ ಸರ್ಕಾರವು ಗ್ರಂಥಾಲಯಗಳಿಗೆ ಅರಿವು ಕೇಂದ್ರ ಎಂದು ಹೆಸರಿಡಲಾಗಿದೆ. ಮುಂದಿನ ಪ್ರಶ್ನೆ 11ನೇದು, ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಈ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತೇಳಿ ಇಂದಿರಾ ಗಾಂಧಿಯವರು ರಾಷ್ಟ್ರಪತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನದಂದೇ ಜನವರಿ 24ನ್ನು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಅಕ್ಕ ಕೆಫೆ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ಕರ್ನಾಟಕದಲ್ಲಿ ಒಟ್ಟು 58 ಅಕ್ಕ ಕೆಫೆಗಳನ್ನು ಜಾರಿಗೆ ತಂದಿದ್ದಾರೆ. ಈ ಅಕ್ಕ ಕೆಫೆಗಳು ಕರ್ನಾಟಕದಲ್ಲಿ ಜಾರಿಗೆ ಬಂದಿವೆ. ಮುಂದಿನ ಪ್ರಶ್ನೆ, ಪ್ರತಿ ತಿಂಗಳು 2 ಬಾರಿ ಗರ್ಭಿಣಿಯರ ಆರೋಗ್ಯ ತಪಾಸಣೆ. ಈ ಹಿಂದೆ ಗರ್ಭಿಣಿಯರು ಪ್ರತಿ ತಿಂಗಳಲ್ಲಿ 1 ಬಾರಿ ಗರ್ಭಿಣಿ ತಪಾಸಣೆಯನ್ನು ಮಾಡಿಸ್ತಕ್ಕಂಥದ್ದು. ಈ ಸಾರಿ ಪ್ರತಿ ತಿಂಗಳು 2 ಬಾರಿ ಗರ್ಭ ತಪಾಸಣೆ ನಡೆಸಲು ಕರ್ನಾಟಕ ಸರ್ಕಾರವು ಯೋಜನೆಯನ್ನು ಜಾರಿಗೆ ತಂದಿದೆ. ಆ ಯೋಜನೆಯೇ
ಮಾತೃತ್ವ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಮಾತೃತ್ವ ಸುರಕ್ಷಾ ಯೋಜನೆಯು ಗರ್ಭಿಣಿಯರಿಗೆ ತಿಂಗಳಿಗೆ 2 ಬಾರಿ ತಪಾಸಣೆ ನಡೆಸುವುದು ಯೋಜನೆಯಾಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಅರಣ್ಯ ಪಕ್ಷಿಗಳ ಗಣತಿ. ಈ ಭಾರತದಲ್ಲಿ ಪಕ್ಷಿಗಳನ್ನು ಗಣತಿಯನ್ನು ಮಾಡಿರುತ್ತಿರಲಿಲ್ಲ, ಆದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದು ಪಕ್ಷಿಗಳ ಗಣತಿಯನ್ನು ನಡೆದಿದೆ. ಈ ಪಕ್ಷಿಗಳ ಗಣತಿ ನಡೆಸಿದ ಸ್ಥಳ ಯಾವುದಪ್ಪ ಅಂದರೆ ಮಲೆಮಹದೇಶ್ವರ ಬೆಟ್ಟ, ಚಾಮರಾಜನಗರದಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ನಡೆಸಲಾಗಿದೆ. ಮುಂದಿನ ಪ್ರಶ್ನೆ, ಜಾಗತಿಕ ಬಂಡವಾಳ ಹೂಡಿಕೆ ಸಮಾವೇಶ ನಡೆದ ಸ್ಥಳ ಯಾವುದು? ಈ ಜಾಗತಿಕ ಬಂಡವಾಳ ಈ ವಿಶ್ವದಲ್ಲೇ ಜಗತ್ತಿನಲ್ಲೇ ಬಂಡವಾಳ ಹೂಡಿಕೆ ಸಮಾವೇಶ ನಡೆದಿರ್ತಕ್ಕಂಥ ಸ್ಥಳ ಬೆಂಗಳೂರಿನಲ್ಲಿ. ಅತಿ ಹೆಚ್ಚು ಜಾಗತಿಕ ಬಂಡವಾಳ ಹೂಡಿಕೆ ಮಾಡುವುದೇ ಸಿಂಗಾಪುರ್ನಲ್ಲಿ, ಸೆಕೆಂಡ್ ಬೆಂಗಳೂರಿನಲ್ಲಿ. ಇಂಡಿಯಾದ ಬೆಂಗಳೂರಿನಲ್ಲಿ ಜಾಗತಿಕ ಅತಿ ಹೆಚ್ಚು ಹೂಡಿಕೆ ಮಾಡಲಾಗುತ್ತದೆ. ಇಷ್ಟು ಕರ್ನಾಟಕದ ಜನವರಿ ತಿಂಗಳದ ಪ್ರಚಾರಕ್ಕೆ ಓನ್ಲಿ ಕರ್ನಾಟಕದ